ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಒಂದು ಲೋಟ ಬಿಸಿ ನೀರು ಕುಡ್ಕೊಂಡು ಹಾಗೆ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿ ಅವರು ಡ್ಯೂಟಿಗೆ ಹೋದರು. ಆಮೇಲೆ ನನ್ನ ಮಗನ ಕಟ್ಟಿಂಗ್ ಮಾಡಿಸ್ಕೊಬರ ಕಳಿಸಿದ್ದೀನಿ. ಅವನು ಕೂಡ ರೆಡಿ ಮಾಡಬೇಕು. ಇವಾಗ ಅವ್ನು ಬರೋಷ್ಟರೊಳಗಡೆ ನಾನು ಕಸ ಹೊಡೆದು ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡ್ರೆ ಅವ್ನು ಬಂದ ತಕ್ಷಣ ಅವ್ನು ಸ್ನಾನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಬೇಸಿಗೆ ರಜಾ ಸಮ್ಮರ್ ಹಾಲಿಡೇಸ್ ಬಂತು ಅಂತ ಅಂದ್ಬಿಟ್ಟು ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಕಂಟಿನ್ಯೂಸ್ ಆಗಿ ಒಂದು 5 ವಾರ ಹೋದ್ವಿ. ಮತ್ತು ಮಧ್ಯದಲ್ಲಿ ಮಕ್ಕಳೆಲ್ಲ ಮನೇಲಿರ್ತಾರೆ, ಬಿಟ್ಟು ಹೋಗೋದು ಅಂತಂದರೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಕೊಟ್ವಿ, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವಿವತ್ತು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡು ಮಾರ್ನಿಂಗು ಒಂದು 8:30 9 ಗಂಟೆಗೆಲ್ಲ ಅಲ್ಲೇ ಇರ್ತಿದ್ದೋ ಗೌಡಗೆರೆಯಲ್ಲಿ. ಅಷ್ಟು ಬೇಗ ಹೊರಡ್ತಿದ್ವಿ. ಮಾರ್ನಿಂಗು ಒಂದು 5:30ಗೆಲ್ಲ ಇಲ್ಲಿ ಬಿಡ್ತಿದ್ವಿ ಕೇರ್ನಗರನ. ಈ ಸಲ ಅವ್ರ ಮಗಳನ್ನ ಕಾಲೇಜಿಗೆ ಕಳಿಸ್ಬೇಕು, ಮತ್ತು ಅವ್ರ ಮನೆಯವ್ರಿಗೆಲ್ಲ ತಿಂಡಿ ಮಾಡಿ ಇಟ್ಬಿಟ್ಟು ಮತ್ತು ನಾನು ಕೂಡ ನಮ್ಮ ಮನೆಯವ್ರಿಗೆಲ್ಲ ತಿಂಡಿ ಮಾಡಿ ಅವ್ರನ್ನ ಡ್ಯೂಟಿಗೆ ಹೋದರು ಆಲ್ರೆಡಿ. ನನ್ನ ಮಗನ ರೆಡಿ ಮಾಡಿ ನಾನು ಬಿಡಬೇಕು ಸ್ಕೂಲ್ಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ 8:30 9 ಗಂಟೆ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾಯಿದ್ದೀವಿ. ಬಾರೋ ಬಾ, ಇಲ್ಲಿ ಹೊರಗಡೆ ನೀರು ಹಾಕುತ್ತಾನ, ಬಾ ಬೇಗ, ಟೈಮ್ ಆಯ್ತದೆ. ಅಲ್ಲ ಕಣ, ಫುಲ್ಲು ಆಕಿ ಕಡೆ ಇಲ್ಲಿ ಇಷ್ಟು ಉಂಡ ಮಾಡೋರಲ್ಲ, ಇಷ್ಟೇ ಥರ ಇಲ್ಲೊಂದು ಸ್ವಲ್ಪ ಇಲ್ಲಿ ಎಲ್ಲ ಎತ್ತು ಕತ್ತ ಹಿಂಗೆ ನೋಡು. ಇಲ್ಲ ಇಲ್ಲಿ ಇಷ್ಟು ಉದ್ದ ಇಟ್ಟವ್ರೆ. ಇವನು ಕೂದಲ ಹಿಂಗೆ ಅನ್ಕೊಳ್ಳೋದಿಲ್ಲ, ಏನಿಲ್ಲ, ಹಿಂಗೆ ಬಿಸ್ಕೊ ಬಂದವನೆ. ಅದು ಹೆಂಗೆ ಬಾಚ್ಕೋತೀಯ ನೋಡ್ತೀನಿ. ಕೂದಲೇ ಈಗ ಬಟ್ಟೆ ಬಿಚ್ಚಿ ಇಲ್ಲೇ ಹೊರಗಡೆನೆ ಹಾಕು, ನಾನು ಒದ್ರಕೊಂಡ ಮೇಲೆ ತೊಳ್ಕೊತೀನಿ. ಅಕ್ಕೂ ಆಟ ಆಡಿಸ್ತಾ ನಿಂತ್ಕೊ ಬೈರನ, ಅವನಿಗೇನು ಆಟ ಆಡ್ತಾನೆ. ಟೈಮು ಕರೆಕ್ಟಾಗಿ ಊಟ ಕೊಡ್ತೀನಲ್ಲ. ಬೈರು ಏನು ಆಟ ಆಡಿಸ್ತಾ ಇದ್ದಾನೆ ಅಣ್ಣ? ಆಟ ಆಡಿಸ್ತಾವನ? ಹೈಫೈ ಆಟ ಆಡ್ತಾ ಇದೀಯ ಅಣ್ಣನ ಜೊತೆ? ಸಾಕು ಬಿಡಿ. ಏನು ಇವಾಗ 8 ಗಂಟೆ. ಬಟ್ಟೆಗಳನ್ನ ಅಲ್ಲೇ ಹಾಕು ಬಿಚ್ಚಿಬಿಟ್ಟು, ಹಾಕ್ಬಿಟ್ಟು ಕಾಲಿಗೆ ನೀರು ಹಾಕ್ಕೊಂಡು ಬಾ. ಕಾಲು ಕೈ ಎರಡನ್ನೂ ತೊಳ್ಕೊಂಡು ಬಾ. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಮಗನ ಸ್ನಾನ ಕಳಿಸ್ಬಿಟ್ಟು ನಾನು ಬರೋಷ್ಟರೊಳಗಡೆ ಸ್ನಾನ ಮಾಡ್ಕೊಂಡಿದ್ದೆ. ಸ್ನಾನ ಮಾಡಿಕೊಂಡು ಹಂಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ದೀಪ ಹಚ್ಚಿ ಆಯಿತು. ಇವಾಗ ಅವ್ರು ಬರೋಷ್ಟರೊಳಗಡೆ ಒಂದು ಸ್ವಲ್ಪ ನಾನು ತಿಂಡಿ ಮಾಡಿಕೊಂಡು ಮತ್ತು ಕೂದಲೆಲ್ಲ ಬಾಚ್ಕೊಂಡು ರೆಡಿ ಆಗಬೇಕು. ಎಲ್ಲ ದೇವ್ರ ಪೂಜೆ ಒಂದು ಮುಗೀತು ಅಂತಂದರೆ ಅರ್ಧ ಭಂಗ ಕೆಲಸ ಮುಗ್ದಂಗಾಯಿತು. ಹಾಗೆ ಈಗ ನನ್ನ ಮಗನ ರೆಡಿ ಮಾಡಿ ಬೇಗನೆ ಹೊರಡ್ಬೇಕು. ಇವಾಗ ಅಲ್ಲೇ 8:30 ಆಗೇ ಹೋಯ್ತು. ಹಾಗೆ ಫ್ರೆಂಡ್ಸ್, ಬಸ್ಸು ಬೇಗನೆ ಸಿಕ್ತು ಕೇರ್ನಗರದಲ್ಲಿ. ಹಾಗೆ ಹೊರಟ್ವಿ. ಇವಾಗ ಮೆಟ್ರೋಪಾಲ್ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಸೀಟ್ ಏನಪ್ಪ ಅಂತಂದರೆ ಸೀಟ್ ಸಿಗುತ್ತೋ ಇಲ್ವೋ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು, ಕಾಲೇಜು ಮತ್ತು ಸ್ಕೂಲ್ ಟೈಮಿಂಗ್ಸ್ ಅಲ್ವ ನಾವು ಹೊರಡಿರೋದು, ಅದಕ್ಕೋಸ್ಕರ ರಶ್ ಆಗುತ್ತೇನೋ ಅಂದ್ಕೊಂಡೆ. ಹಾಗೆ ನಮ್ಮ ಫ್ರೆಂಡು ನಾನು ಹೊರಟ್ವಿ. ನಮ್ಮ ಫ್ರೆಂಡು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ, ನಾನು ವೀಡಿಯೋ ಮಾಡಿರೋದೇ ಗೊತ್ತಿಲ್ಲ ಅವರಿಗೆ. ಇವಾಗ ಮೈಸೂರು ಸ್ಟ್ಯಾಂಡಲ್ಲಿ ಗೌಡಗೆರೆ ಬಸ್ಸನ್ನು ಹತ್ತಿ ಕೂತಿದ್ವಿ. ಫ್ರೆಂಡ್ಸ್, ನಾವಿವಾಗ ಗೌಡಗೆರೆಗೆ ಬಂದ್ವಿ. ನಾವು ಹೋಗೋಷ್ಟರೊಳಗಡೆ ಆಲೇ ಜನಗಳೆಲ್ಲ ಮಲಗಿಬಿಟ್ಟಿದ್ರು. ಬಸ್ವಾಗ ದಾಟ್ಕೊಂಡು ಹೋಗ್ತಾ ಇತ್ತು. ನಾವು ಮಲ್ಗೋಣ ಅಂತ ನೋಡಿದ್ವಿ, ಅಲ್ಲಿ ಸ್ಪೇಸ್ ಇರಲಿಲ್ಲ. ಅದಕ್ಕೋಸ್ಕರ ಅಯ್ಯೋ ಹೆಂಗೋ ದೇವರು ಒಳ್ಳೇದು ಮಾಡ್ಕೊಳ್ಳಿ, ಸಾಕು ಇನ್ನೊಂದು ಸಲ ನೋಡೋಣ ಅಂತ ಅಂದ್ಬಿಟ್ಟು ಇವ್ರು ಇನ್ನೊಂದು ಸ್ವಲ್ಪ ಆ ಕಡೆ ಮನಿಕೋಬೇಕಾಯ್ತು. ಇವಾಗ ಕಾಯಿಗೆ ಬಿಲ್ ತೊಗೊಂಡ್ವಿ, 50 ರೂಪಾಯಿ ಒಂದು ಕಾಯಿಗೆ. ಈಗ ಕಾಯಿ ತಗೊಂಡು ನಾವು ಅಲ್ಲಿ ಕೆಳಗಡೆ ಒಂದು ಲಿಂಗ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ಹೂವು ಹಾಕ್ಕೊಂಡು ಕಾಯಿ ಮೇಲೆ. ಹಾಗೆ ಇವಾಗ ಚಾಮುಂಡೇಶ್ವರಿ ಆರ್ಚ್ ಇದೆಯಲ್ಲ, ಆರ್ಚ್ ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಅವರು ಪಾದದಲ್ಲಿ ಕಾಯಿನ ಪಾದದ ಅಡಿಯಲ್ಲಿ ಇಟ್ಟು ನಮಗೆ ಕೊಡ್ತಾರೆ ಪುರೋಹಿತರು. ಅದನ್ನು ತಂದು ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ, ಯಾವ ಕೆಲಸ ಆಗಬೇಕು ನಮಗೆ ಅಂದ್ಕೊಂಡಿರ್ತೀವಿ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಕಾಯಿನ ಕಟ್ಬಿಟ್ಟು ಬರೋದು. ಎಲ್ಲರಿಗೂ ಒಳ್ಳೇದಾಗಲಿ, ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ನಾವು ಸಮ್ಮರ್ ಹಾಲಿಡೇಸಲ್ಲೆಲ್ಲ ಫುಲ್ ರಶ್ ಆಗ್ಬಿಡುತ್ತೆ, ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿರಲಿಲ್ಲ. ಇವಾಗ ನೋಡಿದ್ರೇ ಇವಾಗ ಸ್ಕೂಲೆಲ್ಲ ಓಪನ್ ಆಗಿದೆ, ಸ್ಕೂಲು ಕಾಲೇಜೆಲ್ಲ. ಅಂಥದ್ರಲ್ಲೂ ಶುಕ್ರವಾರ ಇಷ್ಟೊಂದು ರಶ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಬಸ್ಗಳೆಲ್ಲ ಕಾಲಿನೇ ಬಂದು ಏನು ಸೀಟ್ಗೇನೂ ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಿ ದೇವಸ್ಥಾನದಲ್ಲಂತೂ ಫುಲ್ಲು ನಾವು ಮಾರ್ನಿಂಗೇ ಹೋಗಿ ಬರೋದ್ರಿಂದ ನಮಗೆ ಇಷ್ಟೊಂದು ರಶ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ಅಲ್ಲಿಗೆ 12 ಗಂಟೆಗೆ ಹೋದ್ವಿ.
ಆ ಕಡೆಯಿಂದ ಬರೋಷ್ಟರೊಳಗಡೆ ಒಂದು ಸ್ವಲ್ಪ ಅಲ್ಲಿ 1 ಗಂಟೆ 1:30 ಆಗಿತ್ತು ಅಲ್ಲಿ ಬಿಟ್ಟಾಗ. ಜನ ಅಂತೂ ಈ ದೇವಸ್ಥಾನದಲ್ಲಿ ಕಮ್ಮಿನೇ ಆಗೋದಿಲ್ಲ, ಫುಲ್ಲು. ಹಾಗೆ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮಾಡಿ ಮುಗೀತು. ಕಾಯೆಲ್ಲ ಕಟ್ಟಿ ನಾವು ಏನು ಅಂದ್ಕೊಂಡಿದ್ದೋ ಮನಸ್ಸಲ್ಲ ಅದನ್ನು ಹರಕೆ ಕಾಯೆಲ್ಲ ಕಟ್ಟಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ತಿನ್ನಕ್ಕೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇವಾಗ ಪ್ರಸಾದ ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಡೋ ಸಮಯ ಬಂತು. ಹಾಗೆ ನಮ್ಮ ಫ್ರೆಂಡು ಬ್ಯಾಗ್ಗಳನ್ನ ತಗೋಬೇಕು ಅಂತ ಅಂದರು. ಆ ಬ್ಯಾಗ್ಗಳು ನನಗೂ ಕೂಡ ಒಂದು ಇಷ್ಟ ಆಯಿತು. ಅವರೊಂದು ನಾನೊಂದು ಬ್ಯಾಗ್ಗಳನ್ನ ತಗೊಂಡ್ವಿ. ಈ ಬ್ಯಾಗ್ಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.